ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕ್ರೋಶೆ ಶಂಕರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ತುಂಬ ಸಿಂಪಲ್ಲಾಗಿ ಹಾಕ್ಬೋದಾದಂಥ ಒಂದು ಬಾರ್ಡರ್ ಡಿಸೈನನ್ನು ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕಡೆ ತನಕ ನೋಡಿ, ಮಧ್ಯ ಎಲ್ಲೋ ಸ್ಕಿಪ್ ಮಾಡಬೇಡಿ. ನಾನು ಈ ಡಿಸೈನ್ಗೆ ಆ್ಯಸ್ ಯೂಶ್ವಲ್ಲು 6 ಎಳೆ ದಾರನ ತೊಗೊಂಡಿದ್ದೀನಿ. ಹಾಗೆ ಈ ಥರ ಶುಗರ್ ಬೀಡ್ಸ್ನ ಯೂಸ್ ಮಾಡಿ ಒಂದು ಬಾರ್ಡರ್ ಡಿಸೈನನ್ನು ಹಾಕ್ತಾಯಿದ್ದೀನಿ. 6 ಎಳೆ ದಾರನ ನಾನು ತೊಗೊಂಡಿರೋದ್ರಿಂದ ನೀಡಲ್ ನಂಬರ್ 10 0.75 mm ಯೂಸ್ ಮಾಡ್ತಾಯಿದ್ದೀನಿ ಟುಲಿಪ್ ನೀಡಲು. ನೀವು 7 ಎಳೆ ದಾರ ತೊಗೊಂಡ್ರೆ ನೀಡಲ್ ನಂಬರ್ 9ನ ಯೂಸ್ ಮಾಡಿ. 6 ಎಳೆ ದಾರಗಾದರೆ 10 ಅಥವಾ 11 ಯಾವುದಾದ್ರೂ ನಡೆಯುತ್ತೆ. ಯಾರೆಲ್ಲ ಸ್ವಾದ ಕುಟೀರ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ. ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ನನ್ನ ಕಡೆಯಿಂದ ಒಂದು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಹಾಗಿದ್ರೆ ಶುರು ಮಾಡೋಣ. ಆ್ಯಸ್ ಯೂಶ್ವಲ್ಲು ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ 2 ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಇಲ್ಲೂ ಕೂಡ ನಾನು 2 ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗಲ್ಲಿ ಆ್ಯಸ್ ಯೂಶ್ವಲ್ಲು ನಾನು 2 ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡಿದ್ದೀನಿ. 2 ಸಿಂಗಲ್ ಕ್ರೋಶೆಯನ್ನು ಹಾಕೊಂಡ್ಮೇಲೆ ದಾರನ ಸ್ವಲ್ಪ ಮೇಲಕ್ಕೆ ಮಾಡಿ ಈಗ ಒಂದು ಬೀಡನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಬೀಡನ್ನ ಆ್ಯಡ್ ಮಾಡಿದ್ಮೇಲೆ ಬೀಡ್ ಲಾಕನ್ನು ಕೂಡ ಮಾಡಿ ನೆಕ್ಸ್ಟ್ ಕೂಡ ಒಂದು ಚೈನನ್ನು ಹಾಕೋತೀನಿ. ಹಾಕೊಂಡ್ಮೇಲೆ ಈಗ ನಾವು ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ ಕೆಳಗಡೆ ಕ್ಲಾತಿಗೆ, ಸೊ ಆ ಸಿಂಗಲ್ ಕ್ರೋಶೆ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಸರಿ ಇದಕ್ಕೆ ಲಾಕ್ ಮಾಡ್ಕೋತೀನಿ. ಈಗ ಮತ್ತೆ ಒಂದು ಚೈನನ್ನು ಹಾಕೋತೀನಿ. ಚೈನನ್ನು ಹಾಕ್ಕೊಂಡು ದಾರನ ಮೇಲಕ್ಕೆ ಮಾಡಿ ಇನ್ನೊಂದು ಸ್ಮಾಲ್ ಬೀಡನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕನ್ನು ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಚೈನನ್ನು ಹಾಕ್ಕೊಂಡು ಈಗ ನಾವು ಫಸ್ಟ್ ಸ್ಟಿಚ್ಚು ಲಾಕ್ ಮಾಡಿರ್ತೀವಲ್ಲ ಆ ಸ್ಟಿಚ್ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಈಗ ಮತ್ತೆ ಒಂದು ಚೈನನ್ನು ಹಾಕೋತೀನಿ. ಈಗ ಥರ್ಡ್ ಬೀಡನ್ನು ಇದಕ್ಕೆ ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ. ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಒಂದು ಸರಿ ಬೀಡ್ ಲಾಕನ್ನು ಮಾಡಿಕೊಂಡು ನೆಕ್ಸ್ಟ್ ಒಂದು ಚೈನನ್ನು ಹಾಕ್ಕೊಂಡು ನಾವೀಗ ಸೆಕೆಂಡ್ ಲಾಕ್ ಎಲ್ಲಿ ಮಾಡಿರ್ತೀವಿ ಆ ಸ್ಟಿಚ್ ಒಳಗಡೆ ನೀಡನ್ನ ಇನ್ಸರ್ಟ್ ಮಾಡಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಒಂದು ಚೈನನ್ನು ಹಾಕೋತೀನಿ. 4th ಬೀಡನ್ನು ಹಾಕ್ಕೊಳ್ತಾ ಇದ್ದೀನಿ. ಫೋರ್ತ್ ಬೀಡನ್ನು ಆ್ಯಡ್ ಮಾಡಿಕೊಂಡು ಬೀಡ್ ಲಾಕನ್ನು ಮಾಡಿಕೊಂಡು ನೆಕ್ಸ್ಟ್ ಒಂದು ಚೈನ್ ಕೂಡ ಇದಕ್ಕೆ ಹಾಕೋತೀನಿ. ಈಗ ಥರ್ಡ್ ಬೀಡ್ ಎಲ್ಲಿ ಲಾಕ್ ಮಾಡಿರ್ತೀವಲ್ವ ಆ ಸ್ಟಿಚ್ ಒಳಗಡೆ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಸರಿ ಲಾಕ್ ಮಾಡ್ಕೋತೀನಿ. ಸೊ 4 ಬೀಡನ್ನ ಈ ಥರ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಒಂದು ಚೈನನ್ನು ಹಾಕ್ಕೊಂಡು ಈಗ 5th ಬೀಡನ್ನು ಹಾಕೋತಾ ಇದ್ದೀನಿ. 5th ಬೀಡನ್ನು ಹಾಕ್ಕೊಂಡು ಬೀಡ್ ಲಾಕ್ನ ಮಾಡಿ ಒಂದು ಎಕ್ಸ್ಟ್ರಾ ಚೈನನ್ನು ಹಾಕಿ ನಾವು 4th ಬೀಡನ್ನ ಲಾಕ್ ಮಾಡಿರೋ ಸ್ಟಿಚ್ ಇರುತ್ತಲ್ಲ ಆ ಸ್ಟಿಚ್ ಒಳಗಡೆ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಸರಿ ಲಾಕ್ ಮಾಡ್ಕೊತೀನಿ. ಸೊ ಇಲ್ಲಿ ನಾನು 5 ಟೈಮ್ಸು ಬೀಡನ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಈ ರೀತಿ ಆರ್ಚನ್ನು ಹಾಕೋಬೇಕಾಗತ್ತೆ. ಸೊ ಈಗ ಈ ರೀತಿ ಎಲ್ಲಿ ಬರುತ್ತೆ ಅಂತ ನೋಡಿ, ಇದು ಸ್ವಲ್ಪ ಎಳ್ದಂಗೆ ಆಗುತ್ತೆ ಅಂದರೆ ಹತ್ತಿರದಲ್ಲಿ ಒಂದು 2ರಿಂದ 3 ಚೈನ್ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಲ್ಲಿ ಲಾಕ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಆದಷ್ಟು ಹತ್ತಿರ ಲಾಕ್ ಮಾಡಿದಷ್ಟು ನಿಮಗೆ ಆರ್ಚ್ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೋತೀನಿ. ಈ ಥರ ಬರುತ್ತೆ ಡಿಸೈನು. ಸಣ್ಣ ಆರ್ಚು ವಿತ್ ಬೀಡ್ಸ್ ಥರ ಬರುತ್ತೆ. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸೋಂಥ ಸಿಂಪಲ್ ಡಿಸೈನು. ಮೈಸೂರು ಸಿಲ್ಕ್ ಸ್ಯಾರೀಸು, ಫ್ಯಾನ್ಸಿ ಸ್ಯಾರೀಸ್ಗೆಲ್ಲ ಈವನ್ ದುಪ್ಪಟ್ಟಾಸ್ಗೂ ಕೂಡ ನೀವು ಈ ಡಿಸೈನ್ನ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಈಗ 5 ಸಿಂಗಲ್ ಕ್ರೋಶೆಯನ್ನು ವರ್ಕ್ ಮಾಡ್ಕೊತಾ ಇದ್ದೀನಿ. ಒಂದು ಡಿಸೈನ್ಗೂ ಇನ್ನೊಂದು ಡಿಸೈನ್ಗೂ ಸ್ವಲ್ಪ ಗ್ಯಾಪ್ ಇರಲಿ ಅಂತ ಹೇಳಿ 5, 6, 7 ನಿಮ್ಗೆ ಎಷ್ಟು ಗ್ಯಾಪಲ್ಲಿ ಬೇಕೋ ಹಾಕೋಬೋದು. ಅಥವಾ ಕುಚ್ಚಬೇಕು ಅನ್ನೋರು ಇಲ್ಲಿ 4 ಚೈನನ್ನು ಹಾಕ್ಕೊಂಡು ಕುಚ್ಚು ಕಟ್ಟೋಕ್ಕೂ ಕೂಡ ಪ್ರೊವಿಷನ್ ಮಾಡ್ಕೋಬೋದು. ಈಗ ಲಾಕ್ ಆದಮೇಲೆ 2 ಹಾಕ್ಕೊಂಡಿದ್ದೀನಿ ಸಿಂಗಲ್ ಕ್ರೋಶೆ. ಈಗ 3 ಸಿಂಗಲ್ ಕ್ರೋಶೆ ಹಾಕೋತಾ ಇದ್ದೀನಿ. 4 ಸಿಂಗಲ್ ಕ್ರೋಶೆ. ಸೊ ಟೋಟಲಿ ಈಗ ಇಲ್ಲಿ ಲಾಕ್ ಮಾಡಿ ಸ್ಟಿಚ್ ಆದಮೇಲೆ
4 ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಆದರೆ ಇಲ್ಲಿ 5 ಲಾಕ್ ಮಾಡಿರೋ ಸ್ಟಿಚ್ಚು ಸೇರಿ 5 ಸಿಂಗಲ್ ಕ್ರೋಶೆ ಕಾಣ್ತಾ ಇರುತ್ತೆ. ಸೊ ನೆಕ್ಸ್ಟ್ ಈಗ ಇನ್ನೊಂದು ಇದೇ ರೀತಿ ಡಿಸೈನ್ನ ಹಾಕ್ಕೊಳ್ಳೋಣ. ಈಗ ಇನ್ನೊಂದು ಆರ್ಚನ್ನ ಹಾಕ್ಕೊಳ್ಳೋಣ. ಈಗ ದಾರನ ಮೇಲಕ್ಕೆ ಮಾಡಿ 5 ಸಿಂಗಲ್ ಕ್ರೋಶೆ ಆದಮೇಲೆ 5 ಸಿಂಗಲ್ ಕ್ರೋಶೆ ಅಂದರೆ ನಾವು ಲಾಕ್ ಮಾಡಿರೋ ಸ್ಟಿಚ್ಚು ಸೇರಿ 5 ಸಿಂಗಲ್ ಕ್ರೋಶೆ. ಲಾಕ್ ಮಾಡಿರೋ ಸ್ಟಿಚ್ ಬಿಟ್ಟರೆ 4 ಸಿಂಗಲ್ ಕ್ರೋಶೆ ಹಾಕೋಬೇಕಾಗತ್ತೆ. ಈಗ ದಾರನ ಮೇಲಕ್ಕೆ ಮಾಡಿ ಈಗ ಇದಕ್ಕೆ ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕನ್ನು ಮಾಡ್ಕೊಳ್ಳೋಣ. ಬೀಡ್ ಲಾಕನ್ನು ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಚೈನನ್ನು ಕೂಡ ಹಾಕ್ಕೊಂಡು ನಾವು ಫಸ್ಟ್ ಸಿಂಗಲ್ ಕ್ರೋಶೆ ಕ್ಲಾತ್ಗೆ ಏನು ಹಾಕಿರ್ತೀವಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. 1 ಸಿಂಗಲ್ ಕ್ರೋಶೆ ಹಾಕಿ ಬೇಸಲ್ಲಿ ಹಾಕಿರ್ತೀವಲ್ಲ ಸಿಂಗಲ್ ಕ್ರೋಶೆ, ಅಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 1 ಸಿಂಗಲ್ ಕ್ರೋಶೆ ಹಾಕೋತೀನಿ. ಈಗ ನೆಕ್ಸ್ಟು ಒಂದು ಚೈನನ್ನು ಹಾಕೋತೀನಿ. ಈಗ ನೆಕ್ಸ್ಟ್ ಒಂದು ಬೀಡನ್ನು ಕೂಡ ಹಾಕ್ಕೊಳ್ಳೋಣ. ಒಂದು ಸರಿ ಬೀಡ್ ಲಾಕನ್ನು ಮಾಡ್ಕೊಂಡ್ಮೇಲೆ ಒಂದು ಚೈನನ್ನು ಕೂಡ ಹಾಕೋತೀನಿ. ನಾನು ಫಸ್ಟು ಈಗ ಎಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ ಆ ಲಾಕ್ ಸ್ಟಿಚ್ ಒಳಗಡೆ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಲಾಕ್ ಮಾಡ್ಕೋತೀನಿ. ಈಗ ನೆಕ್ಸ್ಟ್ ಒಂದು ಚೈನನ್ನು ಹಾಕ್ಕೊಂಡು ಥರ್ಡ್ ಬೀಡನ್ನು ಇನ್ಸರ್ಟ್ ಮಾಡ್ಕೋತೀನಿ. ದಾರನ ಮೇಲಕ್ಕೆ ಮಾಡಿ ಥರ್ಡ್ ಬೀಡನ್ನು ಇನ್ಸರ್ಟ್ ಮಾಡಿ ಬೀಡ್ ಲಾಕನ್ನು ಮಾಡಿ ಒಂದು ಚೈನನ್ನು ಕೂಡ ಹಾಕ್ಕೊಂಡು ಈಗ ಸೆಕೆಂಡ್ ಬೀಡ್ ಲಾಕ್ ಸ್ಟಿಚ್ ಇರುತ್ತಲ್ಲ ಆ ಲಾಕ್ ಸ್ಟಿಚ್ಚಲ್ಲೇ ನೀವು ಲಾಕ್ ಮಾಡಬೇಕಾಗತ್ತೆ. ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಸೊ ಇವಾಗ 3 ಆಯಿತು. ನೆಕ್ಸ್ಟ್ ಈಗ ಒಂದು ಚೈನನ್ನು ಹಾಕಿ 4th ಬೀಡನ್ನು ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. 4th ಬೀಡನ್ನು ಇನ್ಸರ್ಟ್ ಮಾಡಿ ಬೀಡ್ ಲಾಕನ್ನು ಕೂಡ ಮಾಡಿಕೊಂಡು ಒಂದು ಎಕ್ಸ್ಟ್ರಾ ಚೈನ್ನ ಹಾಕೋಬೇಕಾಗತ್ತೆ. ಹಾಕ್ಕೊಂಡು ಈಗ ಥರ್ಡ್ ಬೀಡ್ ಲಾಕ್ ಮಾಡಿರ್ತೀವಲ್ಲ ಅದೇ ಸ್ಟಿಚ್ಚಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಸರಿ ಲಾಕ್ ಮಾಡ್ಕೋತೀನಿ. ಈಗ 4 ಬೀಡನ್ನ ಹಾಕ್ಕೊಂಡಿದ್ದೀನಿ. ಲಾಸ್ಟ್ 5th ಬೀಡನ್ನು ಹಾಕ್ಕೊಳ್ಳೋಣ. ದಾರನ ಮೇಲಕ್ಕೆ ಮಾಡಿ ಈಗ 5th ಬೀಡನ್ನ ಇದಕ್ಕೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಬೀಡ್ ಲಾಕ್ನ ಕೂಡ ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಚೈನನ್ನು ಕೂಡ ಹಾಕೋತಾ ಇದ್ದೀನಿ. ಈಗ 4th ಲಾಕ್ ಮಾಡ್ಕೊಂಡಿರೋ ಅಂಥ ಸ್ಟಿಚ್ ಇರುತ್ತಲ್ಲ ಅದ್ರ ಒಳಗಡೆ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಸರಿ ಲಾಕ್ ಮಾಡ್ಕೋತೀನಿ. ಸೊ ಇವಾಗ 5 ಬೀಡ್ ಆಯಿತು. 5 ಬೀಡ್ ಆದಮೇಲೆ ಇವಾಗ ಕ್ಲಾತ್ಗೆ ಕೂಡ ಲಾಕ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಮೆಷರ್ ಮಾಡಿ ನೋಡಿ. ಸೊ ಫಸ್ಟ್ ಡಿಸೈನ್ಗೆ ನೀವು ಎಲ್ಲಿ ಎಷ್ಟು ಗ್ಯಾಪ್ ಬಿಟ್ಟು ಲಾಕ್ ಮಾಡಿರ್ತೀರ ಅದೇ ಡಿಸೈನ್ಗೆ ಸೊ ಫಸ್ಟು ಈಗ ಇಲ್ಲಿ ಒಂದು 2 ಅಥವಾ 3 ಚೈನ್ ಗ್ಯಾಪ್ ಏನು ಕೊಟ್ಟಿರ್ತೀರ ಅಷ್ಟೇ ಗ್ಯಾಪಲ್ಲಿ ಕೂಡ ಇವಾಗ ಲಾಕ್ ಮಾಡಿಕೊಂಡ್ರೆ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದೇ ಗ್ಯಾಪಲ್ಲಿ ಅಷ್ಟೇ ಗ್ಯಾಪನ್ನು ಬಿಟ್ಟು ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ 1 ಸಿಂಗಲ್ ಕ್ರೋಶೆ ಆಯಿತು. ಸೊ ಇದು ಲಾಕ್ ಆದಮೇಲೆ ನೆಕ್ಸ್ಟ್ ಡಿಸೈನ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ 4 ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. 2 3 4 5 ಟೋಟಲಿ ಲಾಕ್ ಮಾಡಿರೋ ಸ್ಟಿಚ್ ಸೇರಿ 5 ಸ್ಟಿಚಸ್ 5 ಸಿಂಗಲ್ ಕ್ರೋಶೆನ ಹಾಕೋಬೇಕಾಗುತ್ತೆ. ನೋಡಿ ಈ ರೀತಿ ತುಂಬ ಕ್ಯೂಟಾಗಿರೋವಂಥ ಆರ್ಚ್ ಬರುತ್ತೆ. ಸೊ ಇದೇ ರೀತಿ ಬಾರ್ಡರ್ ಡಿಸೈನ ನೀವು ಎಂಡ್ ತನಕ ಕೂಡ ಹಾಕೊಂಡು ಹೋಗ್ಬೋದು, ಅಥವಾ ಈ ಥರ 3 ಆರ್ಚನ್ನು ಹಾಕಿದ್ಮೇಲೆ ಒಂದು ಕುಚ್ ಪ್ರಾವಿಷನ್ ಕೂಡ ಮಾಡ್ಕೋಬೋದು. ಈಗ ಬೇಕಿದ್ದರೆ ಈ ಥರ 3 ಆರ್ಚ್ ಆಗಿದೆಯಲ್ಲ, ಸೊ ಈ 3 ಆರ್ಚ್ ಆದಮೇಲೆ ನೀವು ಬೇಕಾದ್ರೆ ಒಂದು ಕುಚ್ಚು ಕಟ್ಟೋಕ್ಕೆ ಪ್ರಾವಿಷನ್ ಮಾಡ್ಕೋಬೋದು. ಅಲ್ಲಲ್ಲಿ ಒಂದೊಂದು ದೂರ ಕುಚ್ಚು ಹಾಕಿದ್ರೆ ಇದಕ್ಕೆ ಹೈಲೈಟೆಡ್ ಆಗಿ ಕಾಣಿಸುತ್ತೆ. ಸೊ ತುಂಬ ಹತ್ತತ್ರ ಹಾಕಿದ್ರೆ ಅಷ್ಟು ಹೈಲೈಟೆಡ್ ಆಗಿರೋದು. ನೀವು ಸ್ಟಾರ್ಟಿಂಗಲ್ಲೂ ಬೇಕಾದ್ರೂ ಒಂದು ಕುಚ್ಚನ್ನು ಹಾಕೋಬೋದು. ಈಗ ಇಲ್ಲಿ 4 ಚೈನ್ಸ್ನ ಹಾಕಿ ಒಂದು ಕುಚ್ಚು ಕಟ್ಟೋಕ್ಕೆ ಪ್ರಾವಿಷನ್ ಮಾಡ್ಕೊಳ್ಳೋಣ. 3 4 ಹಾಕಿ ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತೆ ಇದೇ ರೀತಿ 5 ಚೈನ್ಸ್ನ ಹಾಕಿ
ಮತ್ತೆ ಇದೇ ರೀತಿ 5 ಸರಿ ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ಸೇಮ್ 3 ಟೈಮ್ ಆರ್ಚನ್ನು ರಿಪೀಟ್ ಮಾಡ್ತಾ ಹೋಗ್ಬೋದು. ಎಂಡ್ವರೆಗೂ ಕೂಡ ಇದೇ ಸೇಮ್ ಡಿಸೈನ್ನ ರಿಪೀಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಡಿಸೈನು ಸಿಂಪಲ್ ಆಗಿರುವಂಥ ಸ್ಮಾಲ್ ಬಾರ್ಡರ್ ಇರುವಂಥ ಸ್ಯಾರೀಸು, ಮೈಸೂರು ಸಿಲ್ಕ್ ಸ್ಯಾರೀಸು, ಕ್ರೇಪ್ ಸಿಲ್ಕ್ ಸ್ಯಾರೀಸು, ಕಾಟನ್ ಸಿಲ್ಕ್ ಸ್ಯಾರೀಸ್ಗೆಲ್ಲ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಈ ಡಿಸೈನ್ಗೆ ನೀವು ಅಪ್ರಾಕ್ಸಿಮೇಟಾಗಿ 350 to 400 ರೂಪೀಸ್ ಚಾರ್ಜ್ ಮಾಡ್ಬೋದು. ತುಂಬಾ ಎಲ್ಲರೂ ಇಷ್ಟಪಡುವಂಥ ಡಿಸೈನು. ನೀವು ಕೂಡ ಟ್ರೈ ಮಾಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮರೀದಿರೋ ಒಂದು ಲೈಕನ್ನು ಕೊಡಿ. ಹಾಗೆ ಇದುವರೆಗೂ ಯಾರೆಲ್ಲ ಇನ್ನೂ ಕ್ರೋಶ ಶೃಂಗಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ನಿಮಗೆ ಈ ವಿಡಿಯೋ ಬಗ್ಗೆ ಏನಾದರೂ ಸಜೆಷನ್ ಕೊಡಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮನ್ನ ಆದಷ್ಟು ಬೇಗ ಮೀಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.